ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ರಾಜಕಾರಣಿಗಳ ಅಟ್ಟಹಾಸಕ್ಕೆ ಕರ್ನಾಟಕದ ಜನ ಇದ್ಯಾವ ರೀತಿ ಸಂಸ್ಕೃತಿ ಇದೇನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮತ್ತೊಂದು ಪ್ರಕರಣ ಜನರ ಮುಂದೆ ಬಂದಿರೋದು. ಇದರಲ್ಲೂ ಸ್ಟಾರ್ಟಿಂಗ್ ಇಂದ ಆರೋಪ ಪ್ರತ್ಯಾರೋಪಗಳು ರೆಡಿ ಆಗಿದೆ. ಹೇಳ್ತೀವಿ ಡೀಟೇಲ್ ಆಗಿ ನಿಮಗೆ. ಬೆಂಕಿ ಪಾಲಿಟಿಕ್ಸ್ ಬಳ್ಳಾರಿಗೆ ಸಂಬಂಧಪಟ್ಟಂತೆ ಬ್ಯಾನರ್ ಘರ್ಷಣೆ ಮಾಸೋಕ್ ಮುಂಚೆವೇ ಇನ್ನು ಹಸಿಯಾಗಿದೆ ಆ ಪ್ರಕರಣ. ಅಷ್ಟು ಬೇಗ ಈಗ ಬೆಂಕಿ ಒಂದು ಕಟ್ಟಡದಲ್ಲಿ ಧಗಧಗಿಸಿದೆ. ಶಾಸಕ ಜನಾರ್ದನ ರೆಡ್ಡಿ ಅವರ ಒಡೆತನದ ಲೇಔಟ್ನ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ಮಾಡೆಲ್ ಹೌಸ್ ಅಂದರೆ ಒಂದು ಮಾದರಿ ಮನೆ. ಈಗ ಒಂದು ಲೇಔಟ್ ನಿರ್ಮಾಣ ಮಾಡಿದಾಗ ನೀವು ಸೈಟ್ ತೊಗೊಂಡು ಮನೆ ಕಟ್ಟಿದ್ರೆ ಹಿಂಗೆ ಬರುತ್ತೆ ನೋಡಿ, ಈ ಡೈಮೆನ್ಷನಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಬೋದು ಅಂತ ತೋರಿಸೋದಕ್ಕೆ, ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಒಂದು ಮಾಡೆಲ್ ಮನೆ ಅಂತ ಮಾಡಿರ್ತಾರೆ. ಸೊ ಆ ಮಾಡೆಲ್ ಮನೆಗೆ ಬೆಂಕಿ ಬಿದ್ದಿದೆ. ನೀವು ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀರಾ. ಮೇಲ್ಗಡೆ ಫ್ಲೋರ್ ಕಂಪ್ಲೀಟ್ ಆಗಿ ಧಗಧಗಿಸಿದೆ. ಕಾಲಕ್ರಮೇಣ ಬೆಂಕಿಯ ಕೆನ್ನಾಲಿಕೆ ಇಡೀ ಮನೆಯನ್ನು ಆವರಿಸ್ಬಿಟ್ಟಿದೆ. ಸುಟ್ಟು ಕರಕಲಾಗಿರೋದು ಗೊತ್ತಾಗ್ತಾ ಇದೆ. ಭಾಳ ದೊಡ್ಡ ಮಾಡೆಲ್ ಮನೆ. ಯೂಶಲಿ ಮಾಡೆಲ್ ಮನೆ ತುಂಬ ಧಾಮ್ಧೂಮ್ ಅಂತಲೇ ಮಾಡಿರ್ತಾರೆ, ಕಟ್ಟಿರ್ತಾರೆ. ನೀವು ಆ ಮನೆಯ ಡೈಮೆನ್ಷನನ್ನು ಕೂಡ ನೋಡ್ತಾ ಇದ್ದೀರಾ. ಏನಿಲ್ಲ ಅಂದರೂ ಒಂದು 50-60 ಡೈಮೆನ್ಷನ್ನ ಮನೆ ಅದು. 2400 ಸ್ಕ್ವೇರ್ ಫೀಟ್ಗೂ ಜಾಸ್ತಿ ಇದೆ. 60-40 ಅಂದರೆ 2400-2600 ಸ್ಕ್ವೇರ್ ಫೀಟ್ ಹತ್ರಕ್ಕೆ ಬರುತ್ತಲ್ವಾ. ಸೊ ಇದು 60-50 ಅಥವಾ 60-60 ಆ ರೀತಿ ಕಾಣಿಸ್ತಾ ಇದೆ ನಮಗೆ. ಸೊ ಆ ಮನೆಗೆ ಬೆಂಕಿ ಬಿದ್ದಿರೋದು. ಬೆಂಕಿ ಬಿದ್ದಿದ್ದಲ್ಲ ಕಣ್ರಿ, ಬೆಂಕಿ ಹಚ್ಚಿದ್ದು ಅಂತಿದ್ದಾರೆ BJPಯ ನಾಯಕರುಗಳು. ಅವ್ರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಾಕ್ಷಿಗಳು ಇದಾವ ಅನ್ನೋದು ದೊಡ್ಡ ಪ್ರಶ್ನೆ. ಮತ್ತು ಹಿಂಗೆ ಯಾಕೆ ಅನುಮಾನ ಬಂತು ಅನ್ನೋದು ದೊಡ್ಡ ಪ್ರಶ್ನೆ. ಹೌದು, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಒಡೆತನದ ನಿವಾಸ ಇದು ಮಾಡೆಲ್ ಹೌಸ್. ಈ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೇನೆ ಈಗ ಗುಮಾನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ದೂರು ಕೂಡ ಕೊಟ್ಟಿದ್ದಾರೆ. ದುರುದ್ದೇಶದಿಂದಲೇ ಮಾಡೆಲ್ ಹೌಸ್ಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಅನ್ನೋದು ದೂರಿನ ಸಾರಾಂಶ. ಟಿವಿ ಇತ್ತು, ಸೋಫಾ ಸೆಟ್ ಇತ್ತು, ಕಿಚನ್ ಸೆಟ್ಟು, AC, ಫ್ರಿಡ್ಜ್ ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ವುಡನ್ ಡೋರ್ಸ್ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರ್ಕಲಾಗಿದೆ. 1,25,00,000 ಮೌಲ್ಯದ ವಸ್ತು ಇತ್ತು, ಅವೆಲ್ಲವೂ ಕೂಡ ಹಾನಿಯಾಗಿದೆ ಅಂಥೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಡಾವಣೆಯ ಇಂಜಿನಿಯರ್ ರಿಜ್ವಾನ್ ಮತ್ತು ಇಮ್ರಾನ್ ದೂರನ್ನು ಕೊಟ್ಟಿರುವಂಥದ್ದು. ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿದಂತಹ ನಿವಾಸ ಇದು, ಜಾಗ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಸೋಮಶೇಖರ್ ರೆಡ್ಡಿ ಅವರು ನೇರವಾಗಿ ಮಾಡ್ತಾ ಇರುವಂಥದ್ದು ನಾರಾ ಭರತ್ ರೆಡ್ಡಿ ಬೆಂಬಲಿಗರ ವಿರುದ್ಧವೇ ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಅವರು ಬೆಂಕಿ ಹಚ್ಚಿ ಓಡೋಗುವಂತಹ ದೃಶ್ಯಗಳೆಲ್ಲವೂ ಕೂಡ ಸೆರೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮನೆ ಒಳಗಿರುವಂತಹ ಪ್ರತಿಯೊಂದು ವಸ್ತುವು ಹಾನಿ ಆಗಬೇಕು, ಆ ರೀತಿಯಲ್ಲಿ ಕುಕೃತ್ಯವನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಆರೋಪ. ಈಗಾಗಲೇ SP ಗಮನಕ್ಕೂ ಕೂಡ ವಿಚಾರವನ್ನು ತಂದಿದ್ದೇನೆ ಅಂತ ಹೇಳಿದ್ದಾರೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಬ್ಯಾನರ್ ಗಲಾಟೆಯ ಬಳಿಕ ಈಗ ಬೆಂಕಿ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಜೋರು ವಾದ ಪ್ರತಿವಾದ, ರಾಜಕೀಯ ಸ್ವರೂಪದ ಘಟನೆಗಳು ಕೂಡ ನಡೀತಾ ಇರುವಂಥದ್ದು. ಏನಾಗ್ತಾ ಇದೆ ವಿಚಾರದಲ್ಲಿ ಸದ್ಯಕ್ಕೆ? ಪ್ರೇಮ್ ಕುಮಾರ್, ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು 8 ಜನ ಯುವಕರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದು ಕೂಡ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸರು. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ 8 ಜನರಲ್ಲಿ 6 ಜನರು ಅಪ್ರಾಪ್ತರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಅಂದ್ರೆ ಎಲ್ಲೋ ಒಂದು ಕಡೆಗೆ ರೀಲ್ಸ್ ಮಾಡುವಂತ ಹುಚ್ಚಿಗೋಸ್ಕರ ಬೆಂಕಿ ಹಚ್ಚಿರಬಹುದಾಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಆಂಗಲ್ನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ನಾನೀಗ ಸದ್ಯಕ್ಕೆ ಘಟನೆ ನಡೆದಿರುವಂತಹ ಸ್ಥಳದ ಮುಂಭಾಗದಲ್ಲಿ ಇದ್ದೀನಿ. ಈಗಾಗಲೇ SP ಸುಮನ್ ಡಿ ಪನ್ನೇಕರ್ ಅವರು ಸಹಿತ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಡಿಷನಲ್ SP ರವಿಕುಮಾರ್ ಅವರು ಕೂಡ ಇದ್ದಾರೆ. ಈಗಾಗಲೇ ನಿನ್ನೆ ಸಂಜೆ 6:30 ಸುಮಾರಿಗೆ ಬೆಂಕಿ ಹೊತ್ಕೊಂಡಿತ್ತು. ಅದಾದ್ಮೇಲೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಾಯಿತು. ಇಡೀ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿತ್ತು. ಕಾಂಗ್ರೆಸ್ ಬೆಂಬಲಿಗರು, ಅದ್ರ ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತ ಆರೋಪನ ಇದುವರೆಗೂ ಕೂಡ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಂಡಿರುವಂತದ್ದು. ಈ ಮನೆಯಲ್ಲಿ ಸೋಫಾ ಸೆಟ್, ಫ್ರಿಡ್ಜ್, ಟಿವಿ ಸೇರಿದಂತೆ ಸಾಕಷ್ಟು ವಸ್ತುಗಳು, ಅಂದ್ರೆ ಕೋಟಿಗೂ ಅಧಿಕ ವಸ್ತುಗಳು ಇತ್ತು. ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರ ಕಾರಣ. ಯಾಕಂದ್ರೆ ಈ ಹಿಂದೆ ಅವರು ಮನೆಗೆ ಬೆಂಕಿ ಹಚ್ಚಿಬಿಡ್ತೀನಿ ಅನ್ನುವಂತ ಮಾತನ್ನ ಭರತ್ ರೆಡ್ಡಿ ಅವರು ಹೇಳಿದ್ರು. ಹೀಗಾಗಿ ಅವರ ಬೆಂಬಲಿಗರ ಹಚ್ಚಿರಬಹುದು ಅನ್ನುವಂತ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ನೇರ ಆರೋಪವನ್ನು ಕೂಡ ಮಾಡಿದ್ರು. ಅದಾದ್ಮೇಲೆ FSL ಟೀಮ್, ಸುಕೋ ಟೀಮ್ಗಳು ಕೂಡ ನಿನ್ನೆ ತಡರಾತ್ರಿ ಈ ಒಂದು ಹೌಸ್ಗೆ ಬರೋದ್ರ, ಅಂದ್ರೆ ಮಾಡೆಲ್ ಹೌಸ್ ಏನಿದೆ ಇಲ್ಲಿಗೆ ಬರೋದ್ರ ಮೂಲಕ ಎಲ್ಲ ರೀತಿಯ ಪರಿಶೀಲನೆಯನ್ನು ಕೂಡ ಮಾಡಿತ್ತು, ಒಂದಿಷ್ಟು ತಪಾಸಣೆಯನ್ನು ಕೂಡ ಮಾಡಿತ್ತು. ಮತ್ತೆ ಇವತ್ತು ಕೂಡ FSL, ಸುಕೋ ಟೀಮ್, ಅದ್ರ ಜೊತೆಗೆ ತನಿಖಾಧಿಕಾರಿಗಳು ಸಹಿತ ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಯಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಬಹುಶಃ ಅವರನ್ನು ಕೂಡ ಸ್ಥಳಕ್ಕೆ ಕರೆದುಕೊಂಡು ಬಂದು ಸ್ಥಳ ಬಾಜರು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇರುವಂತದ್ದು. ಸಿಕ್ಕಿರುವಂತಹ ಅಧಿಕೃತ ಮಾಹಿತಿಯ ಪ್ರಕಾರ, ಅಂದ್ರೆ ಪೊಲೀಸ್ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಒಟ್ಟು 8 ಯುವಕರನ್ನ ಈಗಾಗಲೇ ಪೊಲೀಸ್
ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಿ 6 ಜನರು ಅಪ್ರಾಪ್ತರಿದ್ದಾರೆ ಅನ್ನುವಂಥ ಮಾಹಿತಿ. ಪ್ರೇಮ್ ಕುಮಾರ್ ಈಗೇನೋ ನಾವು ತೋರಿಸ್ತಾ ಇದ್ದೀವಿ, ಈ ಒಂದು ಮನೆಯ ಮುಂಭಾಗದಲ್ಲಿ ಇಲ್ಲಿ CC ಕ್ಯಾಮ್ರಾಗಳಿಲ್ಲ, ಅದ್ರ ಜೊತೆಗೆ ಯಾವುದೇ ಭದ್ರತೆ ಕೂಡ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಜನರು ಇಲ್ಲಿಗೆ ಬಂದು ಹೋಗ್ತಿದ್ರು ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೇನೆ ಇದೀಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಜನವರಿ 1ನೇ ತಾರೀಕಿಗೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ನಡೆದಿದ್ದಂಥ ಬ್ಯಾನರ್ ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ ಆ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೆ ಇದೀಗ ಬಳ್ಳಾರಿಯಲ್ಲಿ ಬೆಗ್ಗಿ ಪಾಲಿಟಿಕ್ಸ್ ಶುರುವಾಗಿರುವಂಥದ್ದು. ಅಂದ್ರೆ ಅದರ ಭಾಗವಾಗಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾ ಲಕ್ಷ್ಮಿ ಅವರ ಒಡೆತನದಲ್ಲಿರುವಂತಹ G² ಒಂದು ಮಾಡೆಲ್ ಹೌಸ್ ಏನಿದೆ ಅದಕ್ಕೆ ಕಿಡಿಗೇಡಿಗಳು ನಿನ್ನೆ ಸಂಜೆ ವೇಳೆ ಬೆಂಕಿ ಹಚ್ಚಿರುವಂಥದ್ದು. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಪೊಲೀಸರು ಒಂದಿಷ್ಟು ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ವಿಚಾರಣೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಗೆ ಬರ್ಲಿಕ್ಕಿದೆ. ಪ್ರೇಮ್ ಕುಮಾರ್. ಓಕೆ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಈಗ ಈ ಕಾಡುವಂತಹ ಪ್ರಶ್ನೆ ಇಡೀ ಪ್ರಕರಣದಲ್ಲಿ ಏನಪ್ಪಾ ಅಂತಂದ್ರೆ, ಇಷ್ಟು ದೊಡ್ಡ ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ, 109 ಎಕರೆ ಅಂದ್ರೆ ಸಾಮಾನ್ಯ ಮಾತಲ್ಲ. ಕನಿಷ್ಠ ಭದ್ರತೆ ಯಾಕಿರ್ಲಿಲ್ಲ, ಇದೊಂದು ಪ್ರಶ್ನೆ.